ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಮಂಗಳವಾರದ ಸಂಚಿಕೆ ಏನಾಗುತ್ತೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾಲ್ಕು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಶ್ಯಾಮ್ ಕವನನ ಮೀಟ್ ಮಾಡಿರ್ತಾನೆ ಕೆಫೆನಲ್ಲಿ. ಕವನ ಹತ್ರ ಫುಲ್ಲು ಕವಿತೆಗಳನ್ನ ಹೇಳಿ ಅವಳನ್ನು ಹೊಗಳ್ತಾ ಇರ್ತಾನೆ. ಇಲ್ಲಿ ಚಿನ್ನು ಶ್ಯಾಮ್ಗೆ ಕಾಲ್ ಮಾಡ್ತಾಳೆ. ಶ್ಯಾಮ್ ಇದ್ದವನು ಫೋನ್ ಕಟ್ ಮಾಡ್ತಾನೆ. ಕವನ ಇದ್ದವನು ಕೇಳ್ತಾ ಇದ್ದಾಳೆ, ಯಾರು ಶ್ಯಾಮ್ ಅದು ಕಾಲ್ ಮಾಡ್ತಾ ಇರೋದು ಅಂತ. ಶ್ಯಾಮ್ ಹೇಳ್ತಿದ್ದಾನೆ, ಅಯ್ಯೋ ಅವರ ಈ ಬ್ಯಾಂಕ್ನವರು ಲೋನ್ ತೊಗೊತೀರಾ, ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಇಷ್ಟೊಂದು ತಲೆ ತಿಂತಾರೆ ಅಂತ ಹೇಳಿ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಬರ್ತಾನೆ. ಇಲ್ಲಿ ಚಿನ್ನು ಎಷ್ಟೇ ಫೋನ್ ಮಾಡಿದ್ರು ಕೂಡ ಅವ್ನ ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಆಗ ಚಿನ್ನು ಕೋಪ ಮಾಡ್ಕೊಂಡು, ಸಿಗು ನೀನು ಯಾರ ಹತ್ರನೋ ಕವಿತೆಗಳು ಹೇಳ್ಕೊಂಡು ಕೂತಿದ್ಯಾ ನೀನು, ನನಗೆ ಗೊತ್ತು ಚೆನ್ನಾಗಿ, ಸಿಗು ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಕವನ ಕೂಡ ಸರಿ ಆಯಿತು, ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದವನು, ಇಷ್ಟೇನಾ ಬರ್ತೀರಾ, ನಿಮ್ಮ ಫೋನ್ ನಂಬರು ಅಂತ ಹೇಳ್ತಾನೆ. ಆಗ ಸರಿ ತಗೊಳ್ಳಿ ಅಂತ ಹೇಳಿ ಕವನ ತನ್ನ ಫೋನ್ ನಂಬರ್ನ ಕೊಟ್ಬಿಟ್ಟು ಅವಳು ಕೂಡ ಕೆಫೆಯಿಂದ ಅಲ್ಲಿಂದ ಹೊರಡ್ತಾಳೆ. ಮತ್ತಿಲ್ಲಿ ದಿನ ಬಂದು ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಆವಾಗ ಅಜ್ಜಿ ಹೇಳ್ತಾ ಇದ್ದಾರೆ, ಪ್ರತಿ ವರ್ಷವೂ ಗಂಡತಿರಿಗೆ ಒಂದಿನ ರೆಸ್ಪೆಕ್ಟ್ ಕೊಡುವಂಥ ದಿನ ಬಂದೇ ಬಿಡ್ತು ಅಂತ ಹೇಳ್ತಾರೆ. ಆಗ ಮೋನಿಕಾ ಇದ್ದವಳು, ಯಾವ ದಿನ ಅಜ್ಜಿ ಅದು ಅಂತ ಕೇಳ್ತಾಳೆ. ಆಗ ಶಾಂತವರಿದ್ದವ್ರು ಹೇಳ್ತಾ ಇದ್ದಾರೆ, ಅದು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ. ಈ ದಿನ ಗಂಡನಿಗೆ ಕಾಲಿಗೆ ನಮಸ್ಕಾರ ಮಾಡೋ ಅವ್ರ ಹತ್ರ ಅಕ್ಷತೆ ಹಾಕ್ಸ್ಕೊಂಡ್ರೆ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ ಮತ್ತು ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಆವಾಗ ಅದನ್ನು ಕೇಳಿದಂಥ ವಿವೇಕು, ಅಯ್ಯೋ ಅದು ಅಜ್ಜಿ, ನನಗೆ ಅವತ್ತು ಆ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಟೈಮಲ್ಲೇ ನನಗೆ ಒಂದು ಡಿಸೈನ್ ಇದೆ, ಇಂಪಾರ್ಟೆಂಟ್ ಡಿಸೈನ್, ನಾನು ಹೋಗ್ಬೇಕು ಆಫೀಸ್ಗೆ, ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಇದ್ದವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನೀನು ಇರಲೇಬೇಕು, ಮುಖ್ಯವಾಗಿರಬೇಕಾಗಿರೋದು ನೀನು ಇಲ್ಲದೆ ಆಗಲ್ಲ. ಪ್ರತಿ ವರ್ಷವೂ ಈ ಜವಾಬ್ದಾರಿನ ನಿಮ್ಮಮ್ಮ ಸರಿತಾ ಅವ್ರು ತಗೋತಾಯಿದ್ರು, ಆದರೆ ಈ ವರ್ಷ ನಾನು ಈ ಜವಾಬ್ದಾರಿನ ನನ್ನ ಸೊಸೆ ಸರಿತನ ಸೊಸೆ ಗೌರಿಗೆ ಕೊಡ್ತಾಯಿದ್ದೀನಿ, ಸೊಸೆ ಕೊಡ್ತಾಯಿದ್ದೀನಿ ಜವಾಬ್ದಾರಿನ ಅಂತ ಹೇಳ್ತಾರೆ. ಆಗ ದಿನ ಬಂದು ತಾತ ಇದ್ದವರು, ಸಖತ್ತಾಗಿ ಒಳ್ಳೆ ಪ್ಲಾನ್ ಮಾಡಿದ್ದೀನಿ, ನೀನೇನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟ್ ಡಿಸಿಷನ್ ತೊಗೊತೀಯ ಶಾಂತಿ ಅಂತ ಹೇಳ್ತಾರೆ. ಆವಾಗ ಗೌರಿ ಹೇಳ್ತಿದ್ದಾಳೆ, ಅಯ್ಯೋ ಅಜ್ಜಿ, ಅದು ನಾನು ಮಾಡಲ್ಲ, ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಅತ್ತೆನೇ ಮಾಡಲಿ, ನಾನು ಚಿಕ್ಕತ್ತೆ ಬೇಕಾದ್ರೆ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾಳೆ. ಆಗ ಅಜ್ಜಿ ಇದ್ದವರು, ನಡೀರಿ, ನಾನು ನೀವಿಬ್ರು ಈ ಸಲ ಕಂಚಿಗೋ ಕಾಮಾಕ್ಷಿಗೋ ಎಲ್ಲೋ ಹೋಗಿ ಬಂದ್ಬಿಡೋಣ, ಇವ್ರು ಸವಾಸನೆ ಬೇಡ, ಕಾಶಿಗೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆಗ ದಿನ ಬಂದು ತಾತ ಇದ್ದರು, ಸರಿ ನಡಿ ಹೋಗೋಣ, ನೀನು ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಎಲ್ಲ ನೋಡಿಕೊಂಡು ಬರೋಣ, ಇವ್ರು ಸವಾಸನೆ ಬೇಡ ಅಂತ ಹೇಳ್ತಾರೆ. ಆಗ ಅಜ್ಜಿ ಇದ್ದವರು, ಸರಿ ಇನ್ನೇನು ಮಾಡೋದು, ನಮ್ಮ ಮನೆಯಲ್ಲಿ ಈ ಮಾತನ್ನ ಯಾರೂ ಕೇಳ್ತಾ ಇಲ್ಲ, ಮೊದಲು ಸರಿತಾ ನನ್ನ ಮಾತನ್ನ ಮೀರ್ತಾ ಇರಲಿಲ್ಲ, ಈಗ ಸರಿತನ ಸೊಸೆ ಕೂಡ ನನ್ನ ಮಾತು ಕೇಳಂಗಿಲ್ಲ, ಸರಿ ನಡೀರಿ ನಾವು ಹಂಗೆ ಮಾಡೋಣ ಅಂತ ಹೇಳ್ತಾರೆ. ಆ ಗೌರಿ ಇದ್ದವಳು, ಅಯ್ಯೋ ಅಜ್ಜಿ, ನಾನು ಆ ಥರ ಹೇಳ್ತಾ ಇಲ್ಲ, ಪ್ರತಿ ವರ್ಷದಂತೆ ಅತ್ತೆ ಮಾಡಲಿ ಅಂತ ಹೇಳಿದೆ ಅಷ್ಟೇ, ಹಂಗೆಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ ಇದ್ದವರು, ಅದೆಲ್ಲ ಬೇಕಾಗಿಲ್ಲ, ಈಗ ನಾನು ಹೇಳಿದ್ದು ಕೇಳ್ತೀಯ ಕೇಳಲ್ವಾ ಅಂತ ಹೇಳ್ತಾರೆ. ಆಗ ಗೌರಿ ಇದ್ದವಳು, ಸರಿ ಅಜ್ಜಿ, ನಿಮ್ಮ ಆಸೆ ಅಂತಲೇ ಆಗಲಿ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿದಂಥ ಸರಿತನಿಗೆ ಕೋಪ ಬಂದ್ಬಿಡುತ್ತೆ. ಆಗ ಹೊಟ್ಟೆ ಉರಿಸ್ಬೇಕು ಅಂತ ಹೇಳಿ ಚಂಚಲ ಇದ್ದವಳು, ಗೌರಿ ಕಂಗ್ರ್ಯಾಚುಲೇಷನ್ಸ್, ನೀನು ಮತ್ತೆ ನಿಮ್ಮ ಅತ್ತೆ ಸ್ಥಾನನ ನೀನೇ ತಗೊತಾ ಇದೆಯಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಸರಿತನಿಗೆ ಇನ್ನೂ ಕೋಪ ಬರೋ ಥರ ಮಾಡ್ತಾ ಇದ್ದಾಳೆ. ಮೋನಿಕಾ ಕೂಡ ಅಜ್ಜಿನ ಕೇಳ್ತಿದ್ದಾಳೆ, ನಾನು ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಿ ಅಜ್ಜಿ ಅಂತ. ಆಗ ಅಜ್ಜಿ ಬೈತಾರೆ, ಪ್ರೆಗ್ನೆಂಟು ಇರೋರು ಯಾವ ವ್ರತನೂ ಮಾಡಬಾರ್ದು, ನಮ್ಮ ಮನೆ ಸಂಪ್ರದಾಯ ಅದಿಲ್ಲ, ಸುಮ್ಮನೆ ಇರು ನೀನು ಅಂತ ಹೇಳಿ ಗೌರಿಗೆ ನೀನೇ ಈ ವರ್ಷ ವ್ರತ ಮಾಡಬೇಕು ಅಂತ ಹೇಳಿ ಒಪ್ಪಿಸ್ತಾರೆ. ಮತ್ತೆ ಇಲ್ಲಿ ಚಿನ್ನು ಕಾಯ್ತಿರ್ತಾಳೆ. ಅಲ್ಲಿಗೆ ಶ್ಯಾಮ್ ಬರ್ತಾನೆ. ಶ್ಯಾಮ್ ಬಂದ ತಕ್ಷಣ ಚಿನ್ನು ಕೋಪ ಬಂದು, ಏನೋ ನಿನ್ಗೆ ಯಾವುದೋ ಹೊಸ ಫ್ರೆಂಡ್ ಸಿಕ್ಕಿದ್ರು ಅಂದ್ಬಿಟ್ಟು ನಾನು ನಡು ರಸ್ತೆಯಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತೀವಿ, ಇಷ್ಟ ಧೈರ್ಯ ನಿನಗೆ, ಯಾರೋ ಅದು ಸಿಕ್ಕಿದ್ದು ಅಂತ ಹೇಳ್ತಾರೆ. ಆಗ ಅಯ್ಯೋ, ಅದು ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು, ಅವ್ರ ಹೆಸರು ಕವನ ಅಂತ, ಅವರು ಒಳ್ಳೆ ಫ್ರೆಂಡು, ಇನ್ಮೇಲಿಂದ ನನಗೆ ಇಬ್ಬರು ಫ್ರೆಂಡು, ಒಂದು ಅವರು ಒಂದು ನೀನು ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಚಿನ್ನು ಕೋಪ ಬಂದು, ಏನು ನಾನು ಅವಳು ಇಬ್ಬರು ಒಂದೇನಾ ನಿನಗೆ, ಸರಿ ಬಿಡು, ಹಂಗಾದ್ರೆ ನಾನು ನಿನಗೆ ಅವಳಿಗಿಂತ ಜಾಸ್ತಿ, ಅವಳು ನಿನ್ನ ಕವನ ನೋಡಿ ನಿನ್ನ ಕವಿತೆ ನೋಡಿ ಫ್ರೆಂಡ್ ಆಗಿರೋಳು, ಆದರೆ ನಾನು ಆ ಥರ ಅಲ್ಲ ಅಂತ ಹೇಳ್ತಾಳೆ. ಆಗ ಅವನಿದ್ದವನು ಶ್ಯಾಮ್ ಇದ್ದವನು, ಹಂಗಂದ್ರೆ ನನ್ನಲ್ಲಿ ಏನು ಇಷ್ಟ ಆಯ್ತು ನಿನಗೆ ಅಂತ ಕೇಳ್ತಾನೆ. ಆಗ ಚಿನ್ನು ಇದ್ದವಳು, ನೋಡು, ಅದಿಷ್ಟ ಆಗಬೇಕು ಇದು ಇಷ್ಟ ಆಗಬೇಕು ಅಂತ ಏನಿಲ್ಲ, ನೀನು ಸುಮ್ಮನೆ ನನ್ನ ಮನಸಾರೆ ಹೇಳ್ತಿದ್ದೀನಲ್ಲ, ಹಂಗಾಗಿ ನನಗಿಷ್ಟ ಅಷ್ಟೇ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದವನು, ಸರಿ ಆಯಿತು, ಅವಳು ಬರೀ ನನಗೆ ಕವಿತೆಗೆ ಫ್ರೆಂಡು, ನೀನು ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗ್ಲೂ ಅಂತ ಹೇಳ್ತಾನೆ. ಆಗ ಇವಳಿದ್ದವಳು ಚಿನ್ನು ಇದ್ದವಳು, ಸರಿ ಈ ಬೆಸ್ಟ್ ಫ್ರೆಂಡ್ನ ಪ್ಲೇಸ್ಗೆ ಯಾರನ್ನಾದ್ರೂ ನೀನು ಹಾಕಕ್ಕೆ ಬಂದರೆ ನಾನು ಗೋಸ್ಟ್ ಫ್ರೆಂಡ್ ಆಗಬೇಕಾಗತ್ತೆ, ಹುಷಾರ್ ಅಂತ ಹೇಳ್ತಾಳೆ. ಆಗ ಅವ್ನು ಶ್ಯಾಮ್ ಇದ್ದವನು, ಸರಿ ಹಂಗೆ ಆಗಕ್ಕೆ ನಾನು ಬಿಡಲ್ಲ, ಬಾ ಕುತ್ಕೋ, ಗಾಡಿನಲ್ಲಿ ಡ್ರಾಪ್ ಮಾಡ್ತೀನಿ ಮನೆ ಹತ್ರ ಅಂತ ಹೇಳಿ ಅವಳು ಮನೆ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾನೆ.
ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಅವನು ಅವ್ರ ಮನೆಗೆ ಬರ್ತಾನೆ ಕವಿತೆ ಹೇಳ್ಕೊಂಡು ಬರ್ತಾನೆ. ಕಾವ್ಯ ಕನ್ನಿಕೆ ಹಾಗೆ ಹೀಗೆ ಅಂತ ಅಲ್ಲಿ ಸಿಕ್ಕಿರೋ ಅಂಥ ಕವನನ ಬಗ್ಗೆ ಹೇಳ್ಕೊಂಡು ಬರ್ತಾನೆ. ಮನೆಯಲ್ಲೆಲ್ಲ ಹಾಲಲ್ಲಿ ಕೂತಿರ್ಬೇಕಾದ್ರೆ ಅವ್ರ ಅಪ್ಪ ಕೇಳ್ತಾ ಇದ್ದಾರೆ, ಓಹೋ ಬಂದ್ಯಪ್ಪ ಶ್ಯಾಮ್ ಬಾ, ಏನೋ ಕಾವ್ಯ ಕನ್ನಿಕೆ ಹಾಗೆ ಹೀಗೆ ಅಂತ ಹೇಳ್ತಿದ್ಯಾ, ಹಂಗ ನಿನ್ನ ಕವಿತೆಗೆ ಸೋತಿರೋಳು ಹುಡುಗಿನೇ ಅನ್ನಂಗೆ ಆಯಿತು, ಯಾರ ಕಾವ್ಯ ಕನ್ನಿಕೆ ಅಂತ ಹೇಳ್ತಾರೆ. ಆಗ ಅವನು ಮತ್ತೆ ಅವಳ ಬಗ್ಗೆ ವರ್ಣಿಸಿ ಹೇಳ್ತಾನೆ. ಆಗ ಗೌರಿ ಇದ್ದವಳು, ನಿಮಗೆ ಮಾತಾಡೋದಕ್ಕೆ ಕಷ್ಟ ಅಲ್ವಾ ಶ್ಯಾಮ್ ಸರ್, ಆದರೆ ನೀವು ಅವ್ರ ಬಗ್ಗೆ ಕವಿತೆ ಮುಖಾಂತರ ವರ್ಣಿಸಿ ಹೇಳ್ಬೋದಲ್ಲ ಅಂತ ಹೇಳ್ತಾಳೆ. ಆಗ ಅವನು ಕವಿತೆ ಮುಖಾಂತರ ಆ ಕವನನ ಬಗ್ಗೆ ವರ್ಣಿಸಿ ಹೇಳ್ತಾನೆ. ತದಾದ ನಂತರ ವಿವೇಕ್ ಇದ್ದವನು, ಸರಿ ಅವ್ರ ಹೆಸರೇನು ಅಂತ ಕೇಳ್ಬೋದಾ ಶ್ಯಾಮ್ ಸರ್ ಅಂತ ಹೇಳ್ತಾನೆ. ಆಗ ಶ್ಯಾಮ್ ಇದ್ದವನು, ಅವಳ ಹೆಸರೇ ಕವನ ಅಂತ ಹೇಳ್ತಾನೆ. ಅವಾಗ ಅವ್ರ ಶ್ಯಾಮ್ ತಂದೆ ಇದ್ದವರು, ನೋಡಿದ್ಯಾ ಕವಿತೆ ಬರೆಯೋ ಅಂಥ ಹುಡುಗನಿಗೆ ಕವನ ಅನ್ನೋ ಹುಡುಗಿನೇ ಸಿಕ್ಕಿದ್ಲು, ಸೂಪರ್ ಕಣೋ, ಕಂಗ್ರ್ಯಾಚುಲೇಷನ್ಸ್ ಮಗನೇ. ಅವಾಗ ಚಂಚಲ ಇದ್ದಳು ಶ್ಯಾಮ್ಗೆ, ಓಹೋ ಹಾಗಾದರೆ ಕಾವ್ಯ ಕನ್ನಿಕೆನೇ ಹುಡುಕಿದ್ಯಾ, ಸರಿ ಅದೇನೋ, ಆದರೆ ಹುಷಾರು, ಏನು ಗೊತ್ತಾ, ನನ್ನ ಒಂದು ಸಜೆಷನ್ ಏನು ಅಂತಂದರೆ ಪ್ರೀತಿ ಪ್ರೇಮ ಅಂತೆಲ್ಲ ಅಂದ್ಕೊಂಡೋಗಿ ನೀನು ಯಾವುದೋ ಒಂದು ಹಾಳ್ಬಾವಿಗೆ ಬೀಳಬೇಡ. ಈ ಮನೆಯಲ್ಲಿ ಆಲ್ರೆಡಿ ಇಬ್ಬರು ಗಂಡು ಮಕ್ಕಳು ಹಾಗೆ ಮಾಡಿಕೊಂಡು ಯಾವುದೋ ಒಂದು ಮಣ್ತುನಿಯವ್ರ ಮನೆಯಿಂದ ಮದುವೆ ಮಾಡ್ಕೊಂಡ್ಬಂದಿದ್ದಾರೆ, ನೀನು ಆ ಥರ ಮಾಡ್ಕೊಬೇಡ, ಹುಷಾರು ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಇದ್ದವನು, ಅತ್ತೆ ಯಾಕೆ ಆ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ನಾನು ಕವನಂಗೆ ಕವಿತೆ ಹೇಳಿದೆ, ಅವಳು ಇಷ್ಟಪಟ್ಟಳು ಅಷ್ಟೇ, ಅದಕ್ಕೆ ನೀವು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಸರಿತಾ ಇದ್ದಳು, ಇಲ್ಲ ನಿಮ್ಮ ಮತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಶ್ಯಾಮ್, ಅಕ್ಷರ ಸಹ ಕತ್ ಸತ್ಯ ಅದು. ಈ ಮನೆಯಲ್ಲಿ ಇಬ್ಬರು ಗಂಡ್ಮಕ್ಳು ಕೂಡ ಪ್ರೀತಿ ಪ್ರೇಮ ಅಂತ ಹೋಗಿ ಯಾವ್ಯಾವುದೋ ಹುಡುಗಿರ್ನ ಮದುವೆ ಮಾಡ್ಕೊಂಡ್ಬಂದಿದ್ದಾರೆ, ನೀನು ಆ ಥರ ಮಾಡ್ಕೊಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದನ್ನು ಕೇಳಿ ಗೌರಿಗೆ ಬೇಜಾರಾಗುತ್ತೆ. ಮತ್ತಿನ್ನೊಂದು ಕಡೆ ಶಾರದಮ್ಮನವರು ಕಾಂತ ಅವ್ರಿಗೆ ಶಾಂತವೀರ್ ಅವ್ರಿಗೆ ಫೋನ್ ಮಾಡ್ತಾರೆ. ಶಾಂತವೀರು ಮತ್ತು ಕಾಂತಮ್ಮ ಇಬ್ಬರು ಕೂಡ ಮಲಗಿರ್ತಾರೆ. ಇದೇನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾವ್ರಲ್ಲ ಅಂತ ಶಾಂತವೀರ್ ಅವರು ಗಾಬರಿಯಾಗಿ ಕಾಂತಮ್ಮನ್ನ ಎಬ್ಬಿಸ್ತಾರೆ. ಆಗ ಕಾಂತಮ್ಮಂಗೆ ಫೋನ್ ಕೊಡ್ತಾರೆ. ಅವರು ಏನಕ್ಕೆ ಅಂತ ಕೇಳ್ತಾರೆ. ಹಲೋ ಹೇಳಿ ಅಮ್ಮ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಅದು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು ಆಗಿತ್ತು, ನಮ್ಮ ಮನೆಯವರೆಲ್ಲ ಸೇರಿ ಒಂದು ನಿರ್ಧಾರ ತಗೊಂಡಿದ್ವಿ, ಆ ನಿರ್ಧಾರ ಏನು ಅಂತ ನಿಮ್ಮ ಹತ್ರ ಹೇಳಬೇಕಾಗಿತ್ತು ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಕಾಂತಮ್ಮಂಗೆ ಭಯ ಆಗ್ತಾ ಇದೆ, ಮತ್ತೇನಾದರೂ ನನ್ನ ಮಗಳನ್ನ ಆಚೆ ಹಾಕ್ಬಿಟ್ರೆ ಏನು ಅಂತ ಹೇಳಿ. ಏನು ಹೇಳಿ ಅಮ್ಮ ನಿರ್ಧಾರ ಅಂತ ಹೇಳ್ತಾರೆ. ಆಗ ಶಾರದಮ್ಮ ಅವರಿದ್ದರು, ಅದು ಬೇರೆ ಏನೂ ಇಲ್ಲ, ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮಗಳನ್ನೇ ಪೂಜೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಗೌರಿನೇ, ಅದಕ್ಕೆ ನೀವು ಬಂದು ತಾಯಿಯಾಗಿ ಹರಿಸಿದ್ರೆ ತುಂಬ ಒಳ್ಳೆಯದು ಶ್ರೇಯಸ್ಸು, ತಂದೆ ತಾಯಿಯಾಗಿ ಬಂದು ಇಬ್ಬರು ಜೊತೆಯಲ್ಲಿ ಹರಿಸಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಇದ್ದವರು, ಅದು ನೀವು ಕರಿತಾ ಇದ್ದೀರ ಇಷ್ಟು ಪ್ರೀತಿಯಿಂದ ಅಂತಂದರೆ ನಮಗೆ ಬರೋದಕ್ಕೆ ತುಂಬ ಆಸೆ ಇದೆ, ಆದರೆ ಏನು ಮಾಡೋದು, ನಿಮ್ಮ ಮನೆಗೆ ಬರೋದಕ್ಕೆ ಬಂದರೆ ಸರಿತಾ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ನಮ್ಮ ಮುಖ ನೋಡಿ ನಮಗೂ ಕೂಡ ಬಂದು ಏನೋ ಒಂಥರ ಮನಸ್ಸು ಕಸಿವಿಸಿ ಅನಿಸುತ್ತೆ, ನಾವು ಮತ್ತಿನ್ನೊಂದು ಸತಿ ಬರ್ತೀವಿ ಅಮ್ಮ ಅಂತ ಹೇಳ್ತಾರೆ. ಆಗ ಶಾರದಮ್ಮ ಅವರಿದ್ದವರು, ಹೌದಾ ಹಂಗಾದ್ರೆ ಸರಿ ಬಿಡಿ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನೇನು, ಸರಿ ಬಿಡಿ ಬರಬೇಡಿ, ನಿಮ್ಮ ಮಗಳಿಗೆ ಹರಿಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಆ ಕಾಂತಮ್ಮ ಇದ್ದವರು, ಸರಿ ಅಮ್ಮ ಬರ್ತೀವಿ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಾದ್ಮೇಲೆ ಶಾಂತವೀರ್ ಹತ್ರ ಹೇಳ್ತಾ ಇದ್ದಾರೆ, ರೀ ಅವ್ರಿಗೇನು ನಾನು ಮಾತು ಕೊಟ್ಬಿಟ್ಟೆ ಬರ್ತೀನಿ ಅಂತ, ಹೋಗ್ಬೇಕಾದ್ರೆ ಖಾಲಿ ಕೈಲಿ ಹೋಗೋದೇನ್ರಿ, ಅವ್ರ ಮನೆಗೆ ಇಬ್ಬರು ಹೆಣ್ಮಕ್ಳು ನಮ್ಮ ಮನೆ ಕೊಟ್ಟು ಇಬ್ರಿಗೂ ನಾನು ರೇಷ್ಮೆ ಸೀರೆ ತೊಗೊಂಡು ಹೋಗ್ಬೇಕಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಶಾಂತವೀರ್ ಇದ್ದವರು, ಸರಿ ನಾನು ಹೆಂಗಾದರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ತೀನಿ ಬಿಡು ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಮತ್ತೆ ಇಲ್ಲಿ ಗೌರಿ ಲಕ್ಷ್ಮೀ ಕೂರ್ಸೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿರ್ತಾಳೆ. ಅಲ್ಲಿಗೆ ಸರಿತಾ ಬಂದು, ಓಹೋ ಏನೆಲ್ಲ ಒಬ್ಬಳೇ ಮಾಡ್ತಿದ್ಯಾ ನೀನು, ತುಂಬ ಬೇಡ ನೀನು, ನಮ್ಮತ್ತೆ ಹಿರಿಕರು ಅಂತ ಹೇಳಿ ಸುಮ್ಮನೆ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೀನಿ, ಅವ್ರು ನಿನಗೆಲ್ಲ ಕೊಟ್ಟರು ಅಂತ ಹಕ್ಕು ಕೊಟ್ಟಿದ್ದಾರೆ ಅಂತ ಹೇಳಿ ಪೂಜೆ ಮಾಡೋದಕ್ಕೆ ನನ್ನ ಮುಂದೆ ಬೇಡ ನೀನು ಅಂತೆಲ್ಲ ಹೇಳ್ತಿರ್ತಾರೆ. ಗೌರಿ ಏನು ಮಾತಾಡ್ದೆ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಸರಿತಾ ಇದ್ದವಳು, ಹಲೋ ಏನಾಗಲೇ ಹೋಗ್ತಾ ಇದೆಯಾ, ನನ್ನ ಮಾತು ಇನ್ನೂ ಮುಗ್ದೇ ಹೋಗ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಆಗ ಗೌರಿ ಇದ್ದವಳು, ನೋಡಿ ನಿಮ್ಮ ಮಾತನ್ನ ನಾನು ಕೇಳಿಸ್ಕೊತಾ ಇದ್ರೆ ನಾನು ನಿಮಗೆ ಉತ್ತರ ಕೊಡಬೇಕಾಗುತ್ತೆ, ಆಲ್ರೆಡಿ ಒಂದ್ಸಲಿ ಉತ್ತರ ಕೊಟ್ಟು ನಿಮ್ಮ ಮಗ ನನ್ನನ್ನು ಕತ್ಲೆ ಅಂತ ಮಳೆ ಅಂತ ನೋಡದೆ ಆಚೆ ನಿಲ್ಲಿಸಿದ್ರು, ಆ ಪರಿಸ್ಥಿತಿ ಮತ್ತೆ ನಾನು ಅವಮಾನ ಎಷ್ಟು ಅಂತ ಸಹಿಸ್ಕೊಳ್ಳಿ, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಸರಿತಾ ಇದ್ದವಳು, ಅವಮಾನ, ನಿನಗೆಲ್ಲ ಅವಮಾನ ಆಗ್ತಾ ಇದೆ, ಈ ಮನೆಯಲ್ಲೆಲ್ಲ ಸನ್ಮಾನನೇ ಆಗ್ತಾ ಇದೆ, ನಮ್ಮತ್ತೆ ಏನೋ ಹೇಳ್ತಾ ಇದ್ದಾರೆ ಅಂತ ನಾನು ತಡ್ಕೊಂಡಿದ್ದೀನಿ, ನಿನಗೆಲ್ಲ ಒಳ್ಳೇದೇ ಆಗ್ತಾ ಇದೆ, ಒಂದು ತಿಳ್ಕೊ, ನನ್ನ ಮಗ ಯಾವತ್ತೂ ನಿನಗೆ ಹೆಂಡತಿ ಸ್ಥಾನ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಅವನು ನಾನು ಎತ್ತಿರೋ ಮಗ, ನನಗೆ ಅವಮಾನ ಆಗೋ ರೀತಿ ಅವನು ಯಾವತ್ತೂ ನೋಡ್ಕೊಳ್ಳಲ್ಲ ತಿಳ್ಕೊ ಅಂತ ಹೇಳ್ತಾರೆ. ಆಗ ಗೌರಿ ಇದ್ದಳು, ನೋಡಿ ಅತ್ತೆ, ನೀವು ನನ್ನ ಸೊಸೆ ಅಂತ ಇವತ್ತು ಒಪ್ಕೊಳ್ದೇ ಇರ್ಬೋದು, ಆದರೆ ಮುಂದೊಂದು ದಿನ ನೀವೇ ಒಪ್ಕೊತೀರ, ನೀವು ನನಗೆ ಸವಾಲು ಹಾಕ್ತಷ್ಟೆಲ್ಲ ನಾನು ಗೆಲ್ತಾನೇ ಇದ್ದೀನಿ, ಅದು ಹೆಂಗೋ ದೇವ್ರ ದಯೆಯಿಂದ, ನೀವು ಮಳೆನಲ್ಲಿ ನಿಲ್ಲಿಸಿದ್ರಿ, ಅದನ್ನು ಒಳಗಡೆ ಕರ್ಕೊಳ್ಳೋದು ತಪ್ಪಲೇ ಇಲ್ಲ,
ಆಗಲಿಲ್ಲ, ಮತ್ತೆ ಅದನ್ನು ತಪ್ಸೋಕ್ಕಾಗಲಿಲ್ಲ, ನಾನು ಒಳಗಡೆ ಬಂದೆ. ನಮ್ಮ ತಾಯಿ ಮನೆಗೆ ತವ್ರ ಮನೆಗೆ ಹೋಗಬಾರ್ದು ಅಂತ ಹೇಳಿದ್ರೆ ಅದು ತಪ್ಸೋಕ್ಕಾಗಿಲ್ಲ, ನಿಮ್ಮ ಕೈಲಿ ನಾನು ಹೋಗಿದ್ದೆ. ಮತ್ತು ಅಷ್ಟೇ ಅಲ್ಲದೆ ಈ ಮನೆಯವ್ರು ಯಾರು ನನ್ನ ಜೊತೆ ಮಾತಾಡಬಾರ್ದು ಅಂತ ಸವಾಲು ಹಾಕಿದ್ರಿ, ಅದು ಕೂಡ ನಾನು ಗೆದ್ದೆ. ನೀವು ನನಗೆ ಹೆದರಾಕೊಂಡಷ್ಟು ನನಗೆ ದೇವರು ಒಳ್ಳೇದೇ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಸರಿತಾಗೆ ಕೋಪ ಬಂದು, ಓಹೋ ನನಗೆ ಸವಾಲು ಆಗ್ತಾ ಇದೆಯಾ, ನೀನು ಸವಾಲು ಆಗ್ತೀಯ ಅಂತ ನನ್ನ ಮಗನ ಗೊತ್ತಾದರೆ ನಿನ್ನ ಯಾವುದೇ ಕಾರಣಕ್ಕೂ ಅವನು ಒಪ್ಕೊಳ್ಳಲ್ಲ, ಅವನು ನಾನು ಎತ್ತಿರೋ ಮಗ, ಹುಷಾರ್ ಅಂತ ಹೇಳಿ ಗೌರಿಗೆ ಬೈತಾ ಇದ್ದಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಇನ್ನು ನಾಳಿನ ಸಂಚಿಕೆ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.